ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನ್ನಿತ್ಯನೂ ಶ್ರೀಮದ್ ಭಾಗವತವನ್ನು ಈ ಅಲ್ಪಜ್ಞಾನಕ್ಕೆ ತಿಳಿದಷ್ಟು ಹೇಳಿಸುತ್ತಾ ಇದ್ದಾರೆ ಗುರುಗಳು. ನಿನ್ನೆ ತನಕ ಈ ಒಂದು ಶ್ರೀಕೃಷ್ಣನ ಅವತಾರದ ಬಗ್ಗೆ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಸುಖಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳಿದ್ದರು. ಯಾವ ಪ್ರಕಾರವಾಗಿ ಅವರು ಅವತಾರವನ್ನು ತಾಳಿದರು ಅನ್ನುವಂತಹ ವಿಷಯದ ಬಗ್ಗೆ ಇಂದು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ. ದ್ವಾಪರ ಯುಗದ ಅಂತ್ಯಭಾಗದಲ್ಲಿ ಈ ಭೂಮಂಡಲದ ಮೇಲೆ ಭೂಭಾರರಾದ ಅನೇಕ ರಾಜರು ಪ್ರಜೆಗಳನ್ನು ಸುಲಿದು ಅನ್ಯಾಯದಿಂದ ಅಮಿತ ಸಂಪತ್ತನ್ನು ಸೇಕರಿಸಿ ಕೇವಲ ಸುಖೋಪಭೋಗದಲ್ಲಿ ಆಯುಷ್ಯವನ್ನು ಕಳೆಯುತ್ತಿದ್ದರು. ವೇದವನ್ನರಿತ ಅದರ ವಾಕ್ಯಗಳಂತೆ ಜೀವನ ಸಾಗಿಸುತ್ತಿದ್ದ ವಿಪ್ರರನ್ನು ಹಾಗೂ ಇತರರನ್ನು ವಿನಾಕಾರಣ ಹಿಂಸಿಸಿ ಅವರನ್ನು ಅಧರ್ಮದಲ್ಲಿ ನಿರತರಾಗುವಂತೆ ಒತ್ತಾಯಿಸುತ್ತಿದ್ದರು. ನೋಡಿ, ಈ ಒಂದು ರಾಜರು ಯಾವ ಪ್ರಕಾರವಾಗಿ ಇರಬೇಕು ಎನ್ನುವಂತಹ ಹಿನ್ನೆಲೆಯನ್ನು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ. ಅಪಾರ್ಥ ಮಾಡಿಕೊಳ್ಳಬೇಡಿ. ಕಾರಣ ಘಟನೆಗಳು ಯಾವ ಪ್ರಕಾರವಾಗಿ ಸಂಭವಿಸುತ್ತವೆ ಎನ್ನುವಂತಹ ಕಥೆಗಳನ್ನು ಹೇಳುವಂತಹ ಮಹಾ ಕಥೆಯೇ ಇದು ಶ್ರೀಮದ್ ಭಾಗವತ. ರಾಜರು ಯಾವ ಪ್ರಕಾರವಾಗಿ ವರ್ತಿಸಬೇಕು, ಅಲ್ಲಿ ಇರತಕ್ಕಂತಹ ಅವರ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ಜನರಲ್ಲಿಯೂ ಕೂಡ ತಮ್ಮ ಮಕ್ಕಳ ಹಾಗೆ ನೋಡುವವರೇ ನಿಜವಾದಂತಹ ರಾಜರು. ಆದರೆ ಇಲ್ಲಿನ ರಾಜರು ಏನು ಮಾಡುತ್ತಾ ಇದ್ದಾರೆ? ಎಲ್ಲರಿಂದನೂ ಹಣವನ್ನು ಸುಲಿಗೆ ಮಾಡುತ್ತಾ ಇದ್ದಾರೆ. ಮತ್ತು ಈ ವಿಪ್ರರು ಅಂದರೆ ಬ್ರಾಹ್ಮಣರು ಮತ್ತು ಇನ್ನಿತರ ಎಲ್ಲ ಜನಾಂಗದವರು ಅವರಿಗೆ ಹಿಂಸೆಗಳನ್ನು ಕೊಡುತ್ತಾ ಇದ್ದಾರೆ. ಅವರಿಗೆ ಏನು ಗತಿಯನ್ನು ಕಾಣಿಸಬೇಕಾಗಿದೆ? ಇದು ಭಗವಂತನಲ್ಲಿ ಇದೆ. ಹೀಗಾಗಿ ನಾವು ಏನೋ ಒಂದು ಪದವಿಯನ್ನು ಹೊಂದಿದ್ದೇವೆ ಅಂದರೆ ಅದನ್ನು ಅರ್ಥಗರ್ಭಿತವಾಗಿ ಎಲ್ಲರಿಗೂ ಕೂಡ ಉಪಯೋಗವಾಗುವಂತೆ ಮಾಡತಕ್ಕಂಥವನೇ ನಿಜವಾದಂತಹ ರಾಜ. ಅದನ್ನು ಹೊರತುಪಡಿಸಿ ನಾನು ಏನೋ ಮಾಡುತ್ತೇನೆ ಎನ್ನುವಂತಹ ಭಾವನೆಗೆ ತೆರಳಿದರೆ ಏನಾಗುತ್ತದೆ ಎನ್ನುವಂತಹ ವಿಷಯವನ್ನು ಈಗ ನೋಡೋಣ. ಆದ್ದರಿಂದ ಪಾಪಿಗಳಾದ ರಾಜರ ಭಾರವನ್ನು ಭೂದೇವಿಯು ಸಹಿಸಲಾಗದೆ ಆಗ ಅವಳು ಗೋರೂಪಿಣಿಯಾಗಿ ಇತರ ದೇವತೆಗಳಿಂದೊಡಗೂಡಿ ಸತ್ಯಲೋಕಾಧಿಪತಿ ಬ್ರಹ್ಮನ ಹತ್ತಿರ ಹೋಗಿ, ಏ ದೇವನೇ, ಏ ನಾಲ್ಕು ಮುಖದವನೇ, ಏ ಅಷ್ಟನೇತ್ರದವನೇ, ಭೂಲೋಕದಲ್ಲಿ ನಡೆದ ಅನ್ಯಾಯವನ್ನು ಅದೇಕೆ ಮೂಕ ಪ್ರೇಕ್ಷಕನಂತೆ ನೋಡುತ್ತಾ ಕುಳಿತಿರುವೆ? ಶೀಘ್ರವೇ ಈ ಭೂಭಾರವನ್ನು ಮರ್ದಿಸು ಎಂದು ಪ್ರಾರ್ಥಿಸಿ ಹೇಳಿದಳು. ಇತರ ದೇವತೆಗಳು ಅವಳ ಅಭಿಪ್ರಾಯಕ್ಕೆ ಅನುಮೋದನೆಯನ್ನು ಕೊಟ್ಟರು. ಆಗ ಬ್ರಹ್ಮದೇವರು ಭೂದೇವಿಯನ್ನು ಹಾಗೂ ದೇವತೆಗಳನ್ನು ಕರೆದುಕೊಂಡು ಕ್ಷೀರಸಾಗರಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಬಹುಭಕ್ತಿಯಿಂದ ಪ್ರಾರ್ಥಿಸತೊಡಗಿದರು. ಅವರ ಪ್ರಾರ್ಥನೆಯಿಂದ ಸುಪ್ರೀತನಾದಂತಹ ಶ್ರೀಹರಿಯಿಂದ ದೊರೆತ ಸಂದೇಶವನ್ನು ಗ್ರಹಿಸಿ ಬ್ರಹ್ಮದೇವರು ಇತರ ದೇವತೆಗಳಿಗೆ ಈ ರೀತಿ ತಿಳಿಸಿದರು: ಇನ್ನು ಕೆಲವೇ ದಿನಗಳಲ್ಲಿ ತಾನೇ ಅವತಾರ ಮಾಡುವೆನೆಂದು ಶ್ರೀಹರಿಯು ತಿಳಿಸಿರುವವನು. ಆದ್ದರಿಂದ ದೇವತೆಗಳು ಕೂಡ ಶೀಘ್ರವೇ ಭೂಲೋಕದಲ್ಲಿ ಅವತಾರ ಮಾಡಲಿ. ಭರತಖಂಡದಲ್ಲಿ ಯದುಕುಲವು ಶ್ರೇಷ್ಠವಿದೆ. ಯಾದವರು ಶ್ರೀಹರಿಯಲ್ಲಿ ಅನನ್ಯ ಭಕ್ತಿಯನ್ನು ಮಾಡುವವರು. ಶ್ರೀಹರಿಯು ವಾಸುದೇವ ದೇವಕಿಯರನ್ನು ನಿಮಿತ್ತ ಮಾಡಿಕೊಂಡು ಅವತಾರ ಮಾಡುವವನು. ಅವನ ಪ್ರೀತಿಗೋಸ್ಕರ ದೇವತಾಸ್ತ್ರೀಯರು ಕೂಡ ಅವತಾರ ಮಾಡಲಿ. ಶೇಷದೇವರು ಪರಮಾತ್ಮನಿಗಿಂತ ಮೊದಲು ಪರಮಾತ್ಮನಿಗೆ ಪ್ರಿಯವನ್ನು ಮಾಡೋದಕ್ಕೋಸ್ಕರ ಅವತರಿಸುವವನು. ಲಕ್ಷ್ಮೀದೇವಿ ಕೂಡ ಪರಮಾತ್ಮನಿಂದ ಅಧಿಷ್ಠಳಾಗಿ ಅವತರಿಸುವವಳು. ಬ್ರಹ್ಮದೇವರ ಈ ಮಾತುಗಳನ್ನು ಆಲಿಸಿ ಎಲ್ಲಾ ದೇವತೆಗಳು ಇನ್ನು ಶೀಘ್ರವೇ ನಮಗೆ ಶ್ರೀಹರಿಯ ದಿವ್ಯಾನುಭವಪ್ರದ ಸಹವಾಸವು ಲಭಿಸುವುದೆಂದು ತಮ್ಮಲ್ಲಿ ಮಾತನಾಡುತ್ತಾ ಬಹು ಸಂತೋಷ ಹೊಂದಿದವರಾಗಿ ಉತ್ತಮ ಕುಲಗಳನ್ನು ಆರಿಸಿ ಜನ್ಮ ಕಳೆದರು. ಮಧುರಾಪಟ್ಟಣವು ಯಾದವರ ರಾಜಧಾನಿಯು. ಉತ್ತಮ ನಗರವಾದ ಮಧುರೆಯಲ್ಲಿ ವಿಶಾಲ ಮಾರ್ಗಗಳು
ಉತ್ತುಂಗ ಪ್ರಸಾದಗಳು, ಸುಂದರ ಫಲಪುಷ್ಪಗಳಿಂದ ಸಂಪನ್ನವಾದ ಅನೇಕ ವೃಕ್ಷಗಳಿಂದ ಒಪ್ಪುವ ರಮ್ಯವಾದ ಅನೇಕ ಉಪವನಗಳು ಇದ್ದವು. ಅಂತಹ ನಗರದಲ್ಲಿ ವಸುದೇವ ದೇವಕಿಯರ ವಿವಾಹವು ಬಹು ಸಂಭ್ರಮದಿಂದ ಜರುಗಿತು. ದೇವಕಿಯು ವಿವಾಹದಲ್ಲಿ ಅವಳ ಸಹೋದರನಾದ ಕಂಸನು ಬಹು ಸಂಭ್ರಮ ಹಾಗೂ ಉತ್ಸಾಹಗಳಿಂದ ಎಲ್ಲ ಮಂಗಳ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವಂತೆ ನೋಡಿಕೊಂಡನು. ಆಮೇಲೆ ದೇವಕಿಯು ಹೊರಡುವ ಸಮಯದಲ್ಲಿ ಉತ್ತಮ ಅಶ್ವಗಳನ್ನು ಜೋಡಿಸಿದ ಅನೇಕ ಸುವರ್ಣಾಲಂಕಾರಗಳಿಂದ ಶೃಂಗರಿಸಲ್ಪಟ್ಟಂತಹ ಅನೇಕ ಪತಾಕೆಗಳಿಂದ ಅಲಂಕೃತವಾದಂತಹ ರಥದಲ್ಲಿ ಕುಳಿತ ವಸುದೇವ ದೇವಕಿಯರ ಮೆರವಣಿಗೆಯು ಬಹು ಜನರಿಂದ ಯುಕ್ತವಾಗಿ ಮುನ್ನಡೆದಾಗ ಕಂಸನು ಅಲ್ಲಿಗೆ ಬಂದನು. ದೇವಕಿಯ ವಿವಾಹದಲ್ಲಿ ಎಷ್ಟು ಕೆಲಸ ಮಾಡಿದ್ದರೂ ತೃಪ್ತಿಯೇ ಆಗದವರಂತೆ ಎಲ್ಲಾ ಕಾರ್ಯಗಳನ್ನು ತಾನೇ ಮಾಡಲು ಮುಂದಾಗುತ್ತಿದ್ದನು. ಆದ್ದರಿಂದ ದೇವಕಿಯು ಕಳುಹಿಸುವ ಸಮಯದಲ್ಲಿ ಅವಳನ್ನು ಪ್ರೀತಿಪಡಿಸುವ ಉದ್ದೇಶದಿಂದ ಅವಳು ಕುಳಿತ ರಥವನ್ನೇರಿ ಕಡಿವಾಣವನ್ನು ತಾನೇ ತೆಗೆದುಕೊಂಡು ಕೃತಾರ್ಥ ಭಾವದಿಂದ ಯುಕ್ತನಾಗಿ ಅವಳತ್ತ ನೋಡಿ ನಸುನಕ್ಕು ನನ್ನ ಸಹೋದರನು ಎಷ್ಟು ಪ್ರೇಮಮಯಿ ಎಂದು ದೇವಕಿಯು ಭಾವಿಸಿ ಬಹು ಸಂತೋಷಪಟ್ಟಳು. ಈ ರೀತಿ ಕಂಸನಿಂದ ನಡೆಸಲ್ಪಟ್ಟ ರಥವು ರಾಜಮಾರ್ಗದ ಮಧ್ಯದಲ್ಲಿ ಪ್ರಾಪ್ತವಾದಾಗ ಸಮಸ್ತ ಉಪಸ್ಥಿತರಿಗೆ ಕೇಳುವಂತೆ, ಎಲೈ ಮೂರ್ಖ ಕಂಸನೇ, ಯಾವ ನಿನ್ನ ತಂಗಿಯಾದ ದೇವಕಿಯು ರಥಚೋದಕನು ನೀನಾಗಿರುವೆಯೋ ಅವಳ ಉದರದಲ್ಲಿ ಜನಿಸುವ 8ನೆಯ ಬಾಲಕನು ನಿನ್ನ ಮೃತ್ಯುವಿಗೆ ಕಾರಣವಾಗುವವನು ಎಂದು ಅಶರೀರವಾಣಿ ಆಯಿತು. ಅದನ್ನು ಆಲಿಸಿದ ಕಂಸನು ದಿಗ್ಭ್ರಮೆಗೊಂಡನು. ನನ್ನನ್ನು ನಾಶ ಮಾಡುವ ಮಗನನ್ನು ಪಡೆಯುವ ನನ್ನ ತಂಗಿಯ ಸಾರಥಿಯಾದ ನಾನು ಎಂತಹ ಮೂಢನು ಎಂದು ಖೇದಪಟ್ಟು ಹಾಗೇ ಆಗುವಂತಾಗಬಾರದು ಎಂದು ನಿಶ್ಚಯಿಸಿ ತಕ್ಷಣದಲ್ಲಿ ರಥದಿಂದ ಕೆಳಗೆ ಜಿಗಿದು ಸೊಂಟದಲ್ಲಿ ನೇತಾಡುತ್ತಿದ್ದ ಖಡ್ಗವನ್ನು ಹೆರಿದು ಮೇಲೆತ್ತಿದಾಗ ಅದು ಸೂರ್ಯ ಪ್ರಕಾಶದಲ್ಲಿ ಚಕಚಕನೆ ಹೊಳೆಯಿತು. ಇನ್ನು ನನಗೆ ಉಳಿಗಾಲವಿಲ್ಲ ಎಂದು ದೇವಕಿಯು ತಿಳಿದು ಸಹಾಯಕ್ಕಾಗಿ ಅತ್ತಿತ್ತ ನೋಡಿ ಕೊನೆಗೆ ವಸುದೇವನ ಮುಖವನ್ನು ನುಡಿದಳು. ಅವಳ ಅಭಿಪ್ರಾಯವನ್ನರಿತ ವಸುದೇವನು ಕೂಡಲೇ ಕೆಳಗಿಳಿದು, ಹೇ ಭೋಜ ಕುಲೋತ್ಪನ್ನ ಕಂಸನೇ, ನಿನ್ನ ತಂಗಿಯು ಮೈಮೇಲಿನ ಅರಿಶಿನ ಕೂಡ ಇನ್ನೂ ಆರಿಲ್ಲ. ಬಹು ಪ್ರೀತಿಯಿಂದ ತಂಗಿಯೊಡನೆ ನಡೆದುಕೊಂಡ ನೀನು ಈಗ ಅವಳನ್ನು ಕೊಲ್ಲಲು ಉದ್ಯುಕ್ತನಾದದ್ದು ಅಯೋಗ್ಯವೇ ಆಗುವುದು. ಅವಳಲ್ಲಿ ಪುತ್ರೋತ್ಪನ್ನ ಮಾಡುವಂತಹ ಗರ್ಭವಿದೆಯೇ ಇಲ್ಲವೋ ಎನ್ನುವುದು ಇನ್ನೂ ತಿಳಿದಿಲ್ಲ. ಒಂದು ವೇಳೆ ಅವಳು ಗರ್ಭಧರಿಸಿ ಪುತ್ರರನ್ನು ಪಡೆಯುವಳೆಂದುಕೊಂಡರೆ ಕೂಡ ಅವಳ 8ನೆಯ ಪುತ್ರನು ನಿನಗೆ ಮಾರಕನಾಗುವನು. ಮೇಲಾಗಿ ಎಲೈ ಕಂಸನೇ, ರಾಜನಾಗುವ ನೀನು ಈ ರೀತಿ ಮೃತ್ಯುವಿನ ಭಯದಿಂದ ಗ್ರಸ್ತನಾಗಿ ಅನುಚಿತ ಕರ್ಮ ಬೆಸಗಲು ಪ್ರಯತ್ನಿಸುವುದು ಅಯೋಗ್ಯ ಹಾಗೂ ಅಶೋಭನೀಯವೇ ಸರಿ. ಜನ್ಮ ಪಡೆದ ಪ್ರತಿಯೊಂದು ಪ್ರಾಣಿಯು ಮೃತ್ಯುವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡೇ ಬರುವವನು. ಪ್ರತಿಯೊಂದು ಪ್ರಾಣಿಯನ್ನು ಮೃತ್ಯುವು ಒಂದಲ್ಲ ಒಂದು ದಿನ ಬಂಧಿಸಿಯೇ ತೀರುವುದು. ಮರಣಕ್ಕೆ ಅಂಜುವುದು ಸೂರರ ಲಕ್ಷಣವಲ್ಲ. ಮೃತ್ಯುವೆಂದರೆ ಆತ್ಮನ್. ಒಂದು ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಪಡೆಯಲು ನಡೆಯುವವನು. ಸಿದ್ಧತೆ ಹಾಗೂ ಸಿದ್ಧ್ಯಂತರವು ಮೃತ್ಯುವು ಜೀವನದ ಅವಿಭಾಜ್ಯ ಅಂಗವು. ಆದ್ದರಿಂದ ನೀನು ನಿನ್ನ ತಂಗಿಯ ಮಗನಿಂದ ನಿನಗೆ ಮರಣ ಪ್ರಾಪ್ತವಾಗುವುದೆಂದು ಭಯಪಟ್ಟು ಅವಳನ್ನು ಕೊಂದರೆ ಅದು ಅಯೋಗ್ಯ ವರ್ತನೆಯಾಗುವುದು ಎಂದು ಕಂಸನಿಗೆ ಉಪದೇಶ ಮಾಡಿದನು. ಅದಕ್ಕೆ ತನ್ನ ಮರಣವು ಯಾರಿಂದ ಬರುವುದು ಎಂಬುದನ್ನು ತಿಳಿದು ಕಂಸನು ಆಗಲೇ ಅರ್ಧ ಮೃತನಾದಂಥವನಾಗಿದ್ದನು. ಅವನ ಬುದ್ಧಿಯು ಕೇವಲ ಮೃತ್ಯುವಿನ ವಿಚಾರದಿಂದಲೇ ಆವರಿಸಲ್ಪಟ್ಟಿದ್ದಿತು. ಆದ್ದರಿಂದ ಅವನಿಗೆ ತತ್ವೋಪದೇಶವು ತಿಳಿಯಲೇ ಇಲ್ಲ. ಆದ್ದರಿಂದ ಅವನು ದೇವಕಿಯನ್ನು ಸಂಹರಿಸುವುದಲ್ಲಿಯೇ ಮನಸ್ಸು ಉಳ್ಳವನಾಗಿದ್ದನು. ವಸುದೇವನು ಹೇಗಾದರೂ ಮಾಡಿ ತನ್ನ ಪತ್ನಿಯನ್ನು ವಿಚಾರ ಶೂನ್ಯನಾದ ಹಾಗೂ ವಿವೇಕ ಶೂನ್ಯನಾದ ಕಂಸನಿಂದ ಉಳಿಸಿಕೊಳ್ಳುವೆನೆಂದು ವಿಚಾರ ಮಾಡಿ, ಹೇ ಕಂಸನೇ, ನಿನಗೆ ಇನ್ನೂ ಹೇಳುವುದೇನೆಂದರೆ, ಅಶರೀರವಾಣಿಯನ್ನು ನೀನೊಬ್ಬನೇ ಕೇಳಿಲ್ಲ, ನಾವೆಲ್ಲರೂ ಕೇಳಿರುವೆವು.
ದೇವಕಿಯ 8ನೆಯ ಮಗನಿಂದ ನಿನಗೆ ಮರಣವು ದೊರೆಯುವುದೆಂದು ಆ ವಾಣಿಯ ಅರ್ಥವು. ಇವುಗಳಿಂದ ನಿನಗೆ ಮರಣ ಬರುವುದೆಂಬುದಾಗುವುದಿಲ್ಲ. ಇವಳಿಂದ ಜನಿಸುವ ಬಾಲಕನಿಂದ ನಿನಗೆ ಮರಣವು ಬರುವುದೆಂದು ಕಾರಣಕ್ಕಾಗಿ ನಾನು ಇವಳಿಂದ ಜನ್ಮ ಪಡೆದ ಪ್ರತಿಯೊಂದು ಬಾಲಕನನ್ನು ನಿನಗೆ ಕೊಡುವೆನು. ಆಮೇಲೆ ಅವರಿಗೆ ಏನು ಬೇಕಾದರೆ ಮಾಡು. ಈಗಲಾದರೂ ಸಮಾಧಾನವಾಯಿತೇ ಎಂದು ಕೇಳಿದಾಗ ಕಂಸನಿಗೆ ವಸುದೇವನ ಮಾತುಗಳು ಸರಿ ದೂರಿದವು. ವಿನಾಕಾರಣವಾಗಿ ನನ್ನ ತಂಗಿಯನ್ನು ನಾನು ಕೊಲ್ಲುತ್ತಿದ್ದೆ. ಈ ವಸುದೇವನು ವಚನ ಕೊಟ್ಟರೆ ಅದರಂತೆ ನಡೆಯುವನೆಂದು ಖ್ಯಾತಿ ಪಡೆದಿರುವನು. ಆದ್ದರಿಂದ ಇವಳನ್ನು ಈಗ ಬಿಟ್ಟು ಬಿಡುವನು ಎಂದು ವಿಚಾರ ಮಾಡಿ ಮೇಲೆತ್ತಿದ ಖಡ್ಗವನ್ನು ಕೆಳಗೆ ಇಳಿಸಿ ವಸುದೇವನಿಗೆ ಉಳಿಯಿತು ಜೀವ ಎನಿಸಿತು. ಆಮೇಲೆ ಎಲ್ಲರೂ ಕೂಡಿಕೊಂಡು ವಸುದೇವ ದೇವಕಿಯರ ಮನೆಗೆ ಹೋದರು. ಅಂದಿನಿಂದ ಸರಿಯಾಗಿ 1 ವರ್ಷವಾದ ಮೇಲೆ ದೇವಕಿಯು ಒಂದು ಗಂಡು ಮಗುವಿಗೆ ಜನ್ಮವನ್ನು ಇಟ್ಟಳು. ಆ ಕಂಸನಿಗೆ ಕೊಟ್ಟು ವಚನದ ಪ್ರಕಾರ ವಸುದೇವನು ಆ ಕೂಸನ್ನು ಎತ್ತಿಕೊಂಡು ಕಂಸನಲ್ಲಿದ್ದರಿಗೆ ಹೋಗಿ, ಇಕೋ ಕಂಸನೇ, ದೇವಕಿಯ ಉದರದಿಂದ ಪ್ರಾಪ್ತವಾದ ಪ್ರಥಮ ಶಿಶುವು ಎಂದು ಆ ಕೂಸನ್ನು ಕಂಸನೆದುರು ಹಿಡಿದನು. ಆಗ ಕಂಸನು ವಸುದೇವನ ವಚನ ತತ್ಪರತೆಯನ್ನು ನೋಡಿ ಪ್ರಭಾವಿತನಾಗಿ ಶಾಂತ ಚಿತ್ತದಿಂದ ನನ್ನನ್ನು ಸಂಹರಿಸುವವನು ವಸುದೇವನ 8ನೆಯ ಪುತ್ರನು, ಇದು ನನಗೆ ಯಾವ ತರಹದ ಕೇಡು ಮಾಡಲು ಸಾಧ್ಯ ಎಂದು ವಿಚಾರ ಮಾಡಿ, ಏ ಮಾವನೇ, ಸರಿ, ಈಗಂತೂ ಈ ಬಾಲಕನು ನಿನ್ನಲ್ಲಿಯೇ ಇರಲಿ. ನನಗೆ ನಿನ್ನ 8ನೆಯ ಮಗುವನ್ನು ಮಾತ್ರ ಕೊಟ್ಟು ಬಿಡು. ನನ್ನ ಮೃತ್ಯುವಾಗ ಬಯಸುವ ಆ ಬಾಲಕನು ಕಣ್ಣು ತೆರೆದು ಸೂರ್ಯಪ್ರಕಾಶವನ್ನು ನೋಡುವುದಕ್ಕೆ ಪೂರ್ವದಲ್ಲೇ ನಾನು ಅದನ್ನು ಮೃತ್ಯು ರೂಪ ಗಾಢಾಂಧಕಾರದ ಗುಹೆಯಲ್ಲಿ ಮುಚ್ಚಿಬಿಡುವೆನು ಎಂದು ಹೇಳಿದನು. ವಸುದೇವನು ಅತ್ಯಾನಂದದಿಂದ ಯುಕ್ತನಾಗಿ ಮರಳಿದನಾದರೂ ಅವನ ಮನಸ್ಸಿನಲ್ಲಿ ಸಂಶಯವು ಉಳಿಯಿತು. ಎಂತಹ ಸಂಶಯವು ಉಳಿಯಿತು ನೋಡಿ. ವಚನ ಕೊಟ್ಟಂತೆ ಆತನು ಮಾತನ್ನು ನಿಲ್ಲಿಸಿಕೊಂಡಿದ್ದಾನೆ. ವಸುದೇವನು ಪ್ರಪ್ರಥಮವಾಗಿ ಜನ್ಮ ತಾಳಿದಂತ ಆ ಚಿಕ್ಕ ಮಗುವನ್ನು ಕರೆದುಕೊಂಡು ಹೋಗಿ ಆತನ ಭಾವಮೈದನ ಆದಂತಹ ಕಂಸನ ಕೈಯಲ್ಲಿ ಒಪ್ಪಿಸಿದ. ಆದರೆ ಆ ದುರ್ಮಾರ್ಗನಾದಂತಹ ಕಂಸನಲ್ಲಿ ಕೂಡ ಒಂದು ಒಳ್ಳೆಯ ಗುಣ ಇದೆ. ಯಾವ ಪ್ರಕಾರವಾಗಿ ನನಗೆ ಮೃತ್ಯು ಬರುವುದು 8ನೇ ಮಗುವಿನಿಂದ ಎಂದು ಅಶರೀರವಾಣಿ ನುಡಿದಿದೆ. ಹೀಗಾಗಿ ಈ ಮಗುವಿನಿಂದ ನನಗೆ ಯಾವುದೇ ತರಹವಾದಂತಹ ತೊಂದರೆ ಬರುವುದಿಲ್ಲ. ಹೀಗಾಗಿ ನೀನು ಈ ಮಗುವನ್ನು ಕರೆದುಕೊಂಡು ಹೋಗು. ಆದರೆ 8ನೇ ಮಗುವನ್ನು ಮಾತ್ರ ನನಗೆ ಒಪ್ಪಿಸಲೇಬೇಕು. ಆ ಮಗುವು ಕಣ್ತೆಗೆದು ಸೂರ್ಯನನ್ನು ನೋಡುವುದಕ್ಕೆ ಮೊದಲಾಗಿ ಅದನ್ನು ಅಂಧಕೂಪದಲ್ಲಿ ನಾನು ಮುಚ್ಚಿ ಹಾಕುತ್ತೇನೆ ಎನ್ನುವಂತಹ ಮಾತನ್ನು ಹೇಳಿದನು. ಯಾರು? ಕಂಸ. ಅದಕ್ಕೆ ಈತನು ಏನು ಒಂದು ವಿಧವಾದಂತಹ ಸಂಶಯ ಮೂಡುತ್ತಾ ಇದೆ ವಸುದೇವನಿಗೆ. ಅದು ಯಾವ ವಿಧವಾದಂತಹ ಸಂಶಯ ಎನ್ನುವಂತಹ ವಿಷಯದ ಬಗ್ಗೆ ನಾಳೆ ಚಿಂತನೆಯನ್ನು ಮಾಡೋಣ. ಕಾರಣ ಪ್ರೇಮೀಕ್ಷಕ ಬಂಧುಗಳೇ, ನಮಗೆ ಸಮಯದ ಅಭಾವ ಕೂಡ ಇರುತ್ತದೆ. ಹೀಗಾಗಿ ಪರಿಪೂರ್ಣವಾಗಿ ಈ ಶ್ರೀಮದ್ ಭಾಗವತ ಎಂದೊಡನೆ ಅದು 1 ತಾಸಿನಲ್ಲಿ ಅರ್ಧ ತಾಸಿನಲ್ಲಿ ಮುಗಿಯತಕ್ಕಂತಹ ಕಥೆಯೂ ಅಲ್ಲ. ವಿಸ್ತಾರವಾಗಿ ಹೇಳಲೇಬೇಕು ಎಂದು ಪರೀಕ್ಷಿತ್ ರಾಜರು ಸುಖಾಚಾರ್ಯರನ್ನು ಕೇಳಿದ್ದಾರೆ. ಹೀಗಾಗಿ ಸುಖಾಚಾರ್ಯರು ಹೇಳುತ್ತಾ ಇದ್ದಾರೆ, ಪರೀಕ್ಷಿತ್ ರಾಜರು ಕೇಳುತ್ತಾ ಇದ್ದಾರೆ, ಶ್ರೀಪಾದಂಗಳವರು ಈ ಅಲ್ಪಜ್ಞಾನಿಯಾದಂತಹ ನನ್ನಿಂದ ಹೇಳಿಸುತ್ತಾ ಇದ್ದಾರೆ, ತಾವೆಲ್ಲರೂ ಕೂಡ ಕೇಳುತ್ತಾ ಇದ್ದೀರಿ. ಹೀಗಾಗಿ ನಾಳೆ ದಿನ ಮತ್ತು ಮುಂದುವರಿಸೋಣ ಎಂದು ಹೇಳುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ 12 ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತುವು, ಆಶ್ವೀಜ ಮಾಸ,
ಶುಕ್ಲ ಪಕ್ಷ, ಸೋಮವಾರ, ತ್ರಯೋದಶಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ಧ್ರುವನಾಮ ಯೋಗ, ತೈತುಲ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಅತಿ ಸಂಭ್ರಮದಿಂದ ಆಚರಣೆ ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ ನಷ್ಟ ನಷ್ಟ. ಏನೇ ಮಾಡಲು ಹೋದರೆ ಕೂಡ ನಷ್ಟಕ್ಕೆ ಗುರಿಯಾಗುವಂತಹ ಸಂಭವ ಅಧಿಕವಾಗಿ ಕಾಣುತ್ತಾ ಇದೆ. ಆದರೆ ತಲೆಯನ್ನು ಕೆಡಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇಲ್ಲ. ಇದರ ನಿವಾರಣೆಗಾಗಿ ನಿಮ್ಮ ಕೈಯಾರ ನೀವೇ ಅತಿ ಸುಲಭೋಪಾಯದಿಂದ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು. ಯಾವ ಪ್ರಕಾರವಾಗಿ? ನಿಮ್ಮ ಕುಲಗುರುಗಳ ಧ್ಯಾನವನ್ನು ಒಂದು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿದರೆ ಅತ್ಯುತ್ತಮವಾದಂತಹ ದಿನವನ್ನಾಗಿ ಗುರುಗಳು ವಾಯುದೇವರಿಗೆ ಹೇಳಿ ಪರಿವರ್ತನೆ ಮಾಡಿಸುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಇದು ಕೇವಲ ಮೇಷರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೆಯ ವರ್ತನೆ ಆಗುತ್ತದೆ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನು ಎಂದರೆ ಮಿತ್ರರ ಬಳಗ ಅಧಿಕವಾಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಮಿತ್ರರು ಎಂದೊಡನೆ ಆಜಿಪೂಜಿಯಾದಂತಹ ಮಿತ್ರರಲ್ಲ, ನಿಮ್ಮ ಜೀವನೋಪಾಯಕ್ಕಾಗಿ ಉತ್ತಮವಾದಂತಹ ಮಾರ್ಗದರ್ಶನವನ್ನು ತೋರತಕ್ಕಂತಹ ಮಹೋನ್ನತ ವ್ಯಕ್ತಿಗಳ ಪರಿಚಯವಾಗತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ವೃಷಭ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಅನಾರೋಗ್ಯ ಎಂದೊಡನೆ ಗಾಬರಿ ಪಡಬೇಡಿ. ಗುರುಗಳಿಗೆ ಗುಲಾಮರಾಗಿ ಭಗವಂತನಿಗೆ ದಾಸರಾಗಿ ಇರುವಂತಹ ನಮಗೆ ಯಾವ ಅನಾರೋಗ್ಯ ಕಾಡಲು ಸಾಧ್ಯನೇ ಇಲ್ಲ. ಹೀಗಾಗಿ ನಿಮ್ಮ ಕುಲಗುರುಗಳನ್ನು ವಿಶೇಷವಾಗಿ ಅವರ ಪಾದ ಚರಣಕಮಲಗಳನ್ನು ಹಿಡಿದಿದ್ದೇವೆ ಎನ್ನುವಂತಹ ಭಾವನೆಯಿಂದ ನಾವು ಒಂದು ಜಪದ ರೂಪದಲ್ಲಿ ಅವರ ನಾಮಸ್ಮರಣೆಯನ್ನು ಮಾಡಿದರೆ ಸಾಕಂಡ್ರಿ, ಮತ್ಯಾವ ಅನಾರೋಗ್ಯ ಪೀಡಿತರಾಗಲು ಸಾಧ್ಯನೇ ಇಲ್ಲ. ಏನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಭೋಗ ಭಾಗ್ಯಗಳೇ ಹರಿದು ಬರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಎನ್ನುವಂತಹ ತಿಕ್ಕ ಪ್ರಶ್ನೆಯನ್ನು ಹಾಕಬೇಡಿ. ಭಗವಂತನ ಇಚ್ಛೆ ಆಗಿದೆ, ಲಕ್ಷ್ಮೀ ಮಾತೆಗೆ ಬರಲು ಸಿದ್ಧಳಾಗಿದ್ದಾಳೆ, ಆಹ್ವಾನ ಮಾಡಲು ತಾವು ಸಿದ್ಧರಾಗಿ. ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ. ಏನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ಶತ್ರುಗಳ ಬಾಧೆ. ನಾನಾ ತರಹವಾದಂತಹ ಶತ್ರುಗಳು ಅವರ ಮನದಿಚ್ಛೆ ಬಂದಂತೆ ಮಾತನಾಡುತ್ತಾರೆ. ಆದರೆ ನೀವು ಪ್ರತ್ಯುತ್ತರವನ್ನು ಕೊಡಬೇಡಿ. ಕಾರಣ, ಏನೂ ತಪ್ಪು ಮಾಡಿಲ್ಲ ಎಂದ ಮೇಲೆ ಮತ್ತೊಬ್ಬರಿಗೆ ಪ್ರತ್ಯುತ್ತರವನ್ನು ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಆದರೆ ಅವರಾಗಿ ಅವರು ಬಾಯಿ ಮುಚ್ಚಿಕೊಳ್ಳಲು ನೀವು ಮಾಡಬೇಕಾಗಿದ್ದೇನಿದೆ, ನಿಮ್ಮ ಕುಲಗುರುಗಳ ಧ್ಯಾನವನ್ನು ವಿಶೇಷವಾಗಿ ಒಂದು ಜಪದ ರೂಪದಲ್ಲಿ ಮಾಡಿ. ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಗುರುಗಳು ದಂಡಕದಿಂದ ಬಾರಿಸುತ್ತಾರೆ. ನಿಮಗೆ ಯಾರಾದರೂ ಎದುರಾಳಿಗಳು ಮಾತನಾಡಲು ಬಂದಿದ್ದಾರೆ ಎಂದರೆ
ಆ ಗುರುಗಳ ದಂಡಕವು ಅವರ ತಲೆ ಮೇಲೆ ಬಿದ್ದಿದೆ ಎಂದೇ ಅರ್ಥ. ಇದು ನಿಶ್ಚಯವಾದಂತಹ ಮಾತು. ಏನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇಂದು ಶುಭ ದಿನವೆಂದು ಹೇಳಬಹುದು. ಕಾರಣ ಏನು ಎಂದರೆ ತಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳತಕ್ಕಂತಹ ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳೇ, ಹಾಗೂ ತಾವು ಪಾಲ್ಗೊಳ್ಳುವಂತಹ ಪ್ರತಿ ಕಾರ್ಯಗಳು ಕೂಡ ಶುಭ ಕಾರ್ಯಗಳಲ್ಲೇ ಪಾಲ್ಗೊಳ್ಳುತ್ತೀರಿ ಮತ್ತು ವಿಶೇಷವಾದಂತಹ ಧನಲಾಭವನ್ನು ಕೂಡ ಪಡೆಯತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಕನ್ಯಾ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ತುಲಾರಾಶಿ, ತುಲಾರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಬಂಧು ಬಳಗದವರಿಂದ ನಾನಾ ತರಹವಾದಂತಹ ಕ್ಲೇಶದ ಮಾತುಗಳು ಬರುತ್ತವೆ. ಹಾಗೆಂದು ನೀವು ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಕಾರಣ ಯಾರೋ ಏನೋ ಅನ್ನುತ್ತಾರೆ ಎಂದರೆ ನಾವು ಯಾತಕ್ಕಂಡ್ರಿ ತಲೆಯನ್ನು ಕೆಡಿಸಿಕೊಳ್ಳಬೇಕಾಗಿದೆ? ಅವಶ್ಯಕತೆಯೇ ಇಲ್ಲ. ನೀವು ಮಾಡಬೇಕಾಗಿದ್ದಿಷ್ಟೇ, ಗುರುಗಳ ಧ್ಯಾನವನ್ನು ಮಾಡಿ ಒಂದು ಜಪದ ರೂಪದಲ್ಲಿ ಮಾಡಿದ್ದೇ ಆದರೆ ಯಾವ ಬಂಧು ಬಳಗದವರು ಏನೇ ಮಾತನಾಡಿದರೆ ಕೂಡ ನಿಮ್ಮ ಕಿವಿಗೆ ಕೂಡ ಕೇಳಿಸದಂತೆ ಮಾಡುತ್ತಾರೆ. ಯಾರು? ಗುರುಗಳು. ಏನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು, ಇಲ್ಲ ಸಲ್ಲದಂತಹ ತೊಂದರೆಗಳು ಎದುರಾಗುತ್ತವೆ. ಇದರ ನಿವಾರಣೆಗಾಗಿ ನೀವು ಕೂಡ ನಿಮ್ಮ ಕುಲಗುರುಗಳ ಧ್ಯಾನವನ್ನೇ ಮಾಡಿ ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು ಎನ್ನುವಂತಹ ಮಾತಿನಲ್ಲಿ ಸಂದೇಹವೇ ಬೇಡ. ಏನು ಧನುರಾಶಿ, ಧನುರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನು ಎಂದರೆ ಅಧಿಕವಾದಂತಹ ಧನಲಾಭ ಮತ್ತು ಪ್ರತಿ ಕಾರ್ಯದಲ್ಲಿಯೂ ಕೂಡ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಜಯ ಪತಾಕೆಯನ್ನೇ ಹಾರಿಸತಕ್ಕಂತಹ ಅತ್ಯುನ್ನತವಾದಂತಹ ದಿನ ಇದು ಧನುರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಾನಾ ತರಹವಾದಂತಹ ದುಃಖದ ಪ್ರಸಂಗಗಳು ಎದುರಾಗಿ ಇಲ್ಲ ಸಲ್ಲದಂತಹ ಚಿಂತೆಗಳು ತಲೆಯಲ್ಲಿ ಬರುತ್ತವೆ. ಏನು ಮಾಡಬೇಕು, ಏನು ಬಿಡಬೇಕು, ಹೇಗಾಗುತ್ತೋ ಹಾಗಾಗುತ್ತಾ ಹೀಗಾಗುತ್ತಾ ಇಂತಹ ಪ್ರಸಂಗಗಳು ಎದುರಾಗುತ್ತವೆ. ಆದರೆ ಚಿಂತೆ ಯಾಕೆ ಕಂಡ್ರೆ ಮಾಡ್ತೀರಿ? ಚಿಂತೆ ಮಾಡಿದರೆ ನಾವು ಅನಾರೋಗ್ಯ ಪೀಡಿತರಾಗುತ್ತೇವೆ. ಚಿಂತೆ ಮಾಡುವುದನ್ನು ಬಿಟ್ಟು ಗುರುಗಳ ಧ್ಯಾನವನ್ನು ಮಾಡಿ ಆ ಸಮಯವನ್ನು ಗುರುಗಳಿಗಾಗಿ ಸೀಮಿತಗೊಳಿಸಿದರೆ ಗುರುಗಳು ಎಲ್ಲೇ ಇದ್ದರೂ ಕೂಡ ಅವರ ಶುಭ ಆಶೀರ್ವಾದ ಇಲ್ಲಿ ಇದ್ದೇ ಇರುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಕುಂಭರಾಶಿ, ಕುಂಭರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ದುಃಖದ ಪ್ರಸಂಗಗಳು ಎದುರಾಗುತ್ತವೆ ಮತ್ತು ಇಲ್ಲ ಸಲ್ಲದಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ಎದುರಾಗುತ್ತವೆ. ಹಾಗೆಂದು ಭಯಪಡುತ್ತಾ ಸುಮ್ಮನೆ ಕೂಡಬೇಡಿ. ಕೈಕಟ್ಟಿ ಕೂತರೆ ಯಾವ ಕಾರ್ಯನೂ ಸಾಧನೆ ಆಗುವುದಿಲ್ಲ. ಮಾಡುವ ಪ್ರಯತ್ನ ಯಥಾಪ್ರಕಾರವಾಗಿ ನಮ್ಮದಾಗಿರಬೇಕು. ಆ ಪ್ರಕಾರವಾಗಿ ಮಾಡುತ್ತಾ ಗುರುಗಳ ನಾಮಸ್ಮರಣೆಯನ್ನು ಅತಿ ಭಕ್ತಿ ಪರವಶರಾಗಿ ಪ್ರತಿಯೊಂದು ಕುಲಕ್ಕೂ ಪ್ರತಿಯೊಂದು ಮತಕ್ಕೂ ಪ್ರತಿಯೊಂದು ಜಾತಿಗೂ ಕುಲಗುರುಗಳು ಇದ್ದೇ ಇರುತ್ತಾರೆ. ಆ ಗುರುಗಳ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳಬಹುದು ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಕೊನೆಯದಾದಂತಹ ರಾಶಿ ಮೀನರಾಶಿ, ಮೀನರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ವಿಶೇಷವಾದಂತಹ ಧನಾಗಮನ ಕೂಡ ಆಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಅಷ್ಟು ಮಾತ್ರವೇ ಅಲ್ಲ, ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯೂ ಕೂಡ ಬೆಳೆಯತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಶುಭವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೇಡುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.